ಒಂದು ಮುಕ್ಕಾಲು ಸುಮಾರು ಆಗಿದ್ದೀರಿ ಇದು 2:40ಕ್ಕೆ ಅವರು ಟ್ರೆಜರಿ ಹೊತ್ಕೊಂಡು ಹೋಗಿದ್ದಾರೆ. ಎಷ್ಟು ವೇಟ್ ಎಷ್ಟು ಇದೆ? ಸುಮಾರು ಒಂದು 7ರಿಂದ 8 ಕ್ವಿಂಟಲ್ ಮೇಲ್ಪಟ್ಟು ಐತ್ರಿ. ಅದು ಈಗ ಅಂಗಡಿ ಓಪನಿಂಗ್ ಮಾಡುವಾಗ ಒಂದು 12-13 ಜನ ಟ್ರೈಲಿ ಹಾಕಿ ನಾವು ಇಳಿಸಿದ್ವಿ ರೀ. ಏನೇನು ಮಾಡ್ಯಾರ ಅವರು? ಲೈಟ್ ಕಳೆದು ಲೈಟ್ ನಮ್ಮ CC ಕ್ಯಾಮ್ರಾ ಮುರಿದಿದ್ದಾರೆ ರೀ. ಫಸ್ಟ್ ಬೊಲೆರೋ ಗಾಡಿ ತೊಗೊಂಬಂದು ಇವರೆಲ್ಲ ತೊಗೊಂಡು ಫಸ್ಟ್ 3 ಜನ ಇಳಿದಿದ್ದಾರೆ. ಇಳಿದು ಆಮೇಲೆ ನಮ್ಮ ಕ್ಯಾಮ್ರಾ ಎಲ್ಲ ಮೇಲ್ ಮಾಡಿ ಆ ಕಡೆ ಯಾವುದು ಅಬ್ಸರ್ವ್ ಮಾಡಲಿಲ್ಲಂಗೆ ಇದು ಮಾಡಿದ್ದಾರೆ. ಆಮೇಲೆ ಏನೈತಲ್ಲ ಹೂವಿನ ಗಾಡಿ ಅಲ್ಲಿ ಆ ಕಡೆ ಸ್ಥಳದಲ್ಲಿ ಇತ್ತು ಅದು, ಅದನ್ನ ತೊಗೊಂಬಂದು ಲಾಕರ್ನ ಅದ್ರೊಳಗೆ ಹಾಕೊಂಡು ಗಾಡಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮೊದಲು ಏನೇನು ಮಾಡಿದ್ರು? ಎದಕ್ಕಿಂತ ರೀ ಹಾಕೊಂಡು ಅದಕ್ಕಿಂತ ಮುಂಚೆ ಅದು ಪೊಲೀಸ್ ಡಾಗ್ ಬಂದಿರ್ತದಲ್ರಿ, ಅದು ಇಲ್ಲೆಲ್ಲ ಎನ್ಕ್ವೈರಿ ಮಾಡಿ ಇದು ಆಗತ್ಲೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಿಯರೆಸ್ಟ್ ಪ್ಲೇಸ್ನಲ್ಲಿ ಅಂದ್ರೆ ಅದೊಂದು ಹೊಲ ಅದು. ಆ ಹೊಲದಲ್ಲಿ ಎಣ್ಣೆ ಪಾಲ್ಟಿ ಮಾಡ್ಕೊಂಡು ಗಿಗ್ರೆಸ್ ಎಲ್ಲ ತಿಂದು ಕವರ್ ಎಲ್ಲ ಅಲ್ಲೇ ಒಕ್ಕಟ್ಟು ಹೋಗಿದ್ದಾರೆ. ಆ ಜಾಗಕ್ಕೆ ಡಾಗ್ ಹೋಗಿತ್ತು, ಅದ್ರ ಹಿಂದಿಂದ ನಾವು ಹೋಗಿದ್ವಿ ರೀ. ಒಂದು ಮುಕ್ಕಾಲು ಸುಮಾರು ಆಗಿದ್ದೀರಿ ಇದು. 2:40ಕ್ಕೆ ಅವರು ಟ್ರೆಜರಿ ಹೊತ್ಕೊಂಡು ಹೋಗಿದ್ದಾರೆ. ಎಷ್ಟು ವೇಟ್ ಎಷ್ಟು ಇದೆ? ಸುಮಾರು ಒಂದು 7ರಿಂದ 8 ಕ್ವಿಂಟಲ್ ಮೇಲ್ಪಟ್ಟು ಐತ್ರಿ. ಅದು ಈಗ ಅಂಗಡಿ ಓಪನಿಂಗ್ ಮಾಡುವಾಗ ಒಂದು 12-13 ಜನ ಟ್ರೈಲಿ ಹಾಕಿ ನಾವು ಇಳಿಸಿದ್ವಿ ರೀ. ಏನೇನು ಮಾಡ್ಯಾರ ಅವರು? ಲೈಟ್ ಕಳೆದು ಲೈಟ್ ನಮ್ಮ CC ಕ್ಯಾಮ್ರಾ ಮುರಿದಿದ್ದಾರೆ ರೀ. ಫಸ್ಟ್ ಬೊಲೆರೋ ಗಾಡಿ ತೊಗೊಂಬಂದು ಇವರೆಲ್ಲ ತೊಗೊಂಡು ಫಸ್ಟ್ 3 ಜನ ಇಳಿದಿದ್ದಾರೆ. ಇಳಿದು ಆಮೇಲೆ ನಮ್ಮ ಕ್ಯಾಮ್ರಾ ಎಲ್ಲ ಮೇಲ್ ಮಾಡಿ ಆ ಕಡೆ ಯಾವುದು ಅಬ್ಸರ್ವ್ ಮಾಡಲಿಲ್ಲಂಗೆ ಇದು ಮಾಡಿದ್ದಾರೆ. ಆಮೇಲೆ ಏನೈತಲ್ಲ ಹೂವಿನ ಗಾಡಿ ಅಲ್ಲಿ ಆ ಕಡೆ ಸ್ಥಳದಲ್ಲಿ ಇತ್ತು ಅದು, ಅದನ್ನ ತೊಗೊಂಬಂದು ಲಾಕರ್ನ ಅದ್ರೊಳಗೆ ಹಾಕೊಂಡು ಗಾಡಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮೊದಲು ಏನೇನು ಮಾಡಿದ್ರು? ಎದಕ್ಕಿಂತ ರೀ ಹಾಕೊಂಡು ಅದಕ್ಕಿಂತ ಮುಂಚೆ ಅದು ಪೊಲೀಸ್ ಡಾಗ್ ಬಂದಿರ್ತದಲ್ರಿ, ಅದು ಇಲ್ಲೆಲ್ಲ ಎನ್ಕ್ವೈರಿ ಮಾಡಿ ಇದು ಆಗತ್ಲೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಿಯರೆಸ್ಟ್ ಪ್ಲೇಸ್ನಲ್ಲಿ ಅಂದ್ರೆ ಅದೊಂದು ಹೊಲ ಅದು. ಆ ಹೊಲದಲ್ಲಿ ಎಣ್ಣೆ ಪಾಲ್ಟಿ ಮಾಡ್ಕೊಂಡು ಗಿಗ್ರೆಸ್ ಎಲ್ಲ ತಿಂದು ಕವರ್ ಎಲ್ಲ ಅಲ್ಲೇ ಒಕ್ಕಟ್ಟು ಹೋಗಿದ್ದಾರೆ. ಆ ಜಾಗಕ್ಕೆ ಡಾಗ್ ಹೋಗಿತ್ತು, ಅದ್ರ ಹಿಂದಿಂದ ನಾವು ಹೋಗಿದ್ವಿ ರೀ.